ರಾಮ ಮಂದಿರಕ್ಕೆ ಏನು ಕಾಂಗ್ರೆಸ್ ನಾಯಕರು ಯಾರು ಹೋಗ್ತಿಲ್ಲ, ಅದು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಎಲ್ಲರೂ ಕೂಡ ಮನವೊಲಿದಿದ್ದಾರೆ ಅಂದ್ಬಿಟ್ಟು ಅದು ಅವರು ಯಾವ ಕಾರಣಕ್ಕೆ ಹೋಗ್ತಿಲ್ಲ ಅಂತಕ್ಕಂಥ ಬಹುಶಃ ಸಾರ್ವಜನಿಕರು ಅವರೇ ಹೇಳ್ತಾರೆ. ನನಗೆ ಅವ್ರ ಪಕ್ಷದ ತೀರ್ಮಾನ ನನಗೆ ಸಂಬಂಧ ಇಲ್ಲ. ಇದು ಈ ಒಂದು ರಾಮ ಮಂದಿರದ ಉದ್ಘಾಟನೆ ಏನಿದೆ, ಇಡೀ ದೇಶಕ್ಕಂತ ಈ ಗೊಂದಲ ಏನಿದೆ, ಅದಕ್ಕೆ ಸುಪ್ರೀಂ ಕೋರ್ಟ್ನಿಂದ ಏನು ತೆರೆ ಎಳೆದಿದ್ದಾರೆ. ಅದರಿಂದ ಇಂಥ ಸಂದರ್ಭದಲ್ಲಿ ಇದು ಒಂದು ರೀತಿಯ ನಾಡ ಹಬ್ಬ ಅಂತಕ್ಕಂಥದ್ದು, ದೇಶದ ಹಬ್ಬ, ಇದು ಭಾರತದ ಹಬ್ಬ. ಇದು ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ನಂದು ಅಭಿಪ್ರಾಯ, ರಾಮ ಮಂದಿರ ಉದ್ಘಾಟನೆಯ ಒಂದು ಉತ್ಸಾಹ ಏನಿದೆ, ನಿಜವಾದ ರಾಮರಾಜ್ಯವನ್ನು ದೇಶದಲ್ಲಿ ತರಬೇಕು ಅಂತಕ್ಕಂಥದ್ದು ಜನಾಭಿಪ್ರಾಯ ಏನಿದೆ, ಆ ಜನಾಭಿಪ್ರಾಯಕ್ಕೆ ನಾನು ಧ್ವನಿಗೂಡಿಸ್ತೀನಿ. ದಿಢೀರಂತ ಬೆಂಗಳೂರಿಗೆ ಹೊರಟಿದ್ದೀರಾ ಸರ್? ದೇವೇಗೌಡರು ಸಮ್ಮುಖದಲ್ಲಿ ಸಭೆ ಬೇರೆ ಇಲ್ಲ, ಮೀಟಿಂಗ್ಗಳು ನಡೀತಾ ಇದೆ. ನಿನ್ನೆ ದಿನ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಂಜೆ 6:30-7 ಗಂಟೆವರೆಗೂ ಕೋಲಾರದ ಒಂದು ಪಕ್ಷದ ಕಾರ್ಯಕರ್ತರು ನಾಯಕರ ಜೊತೆ ಚರ್ಚೆ ಆಗಿದೆ. ಇವತ್ತು ಸಹ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ನಾಯಕರ ಸಭೆಯನ್ನು ಇವತ್ತು ಪಕ್ಷದ ಕಚೇರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಸರ್, ಈಗ ಮಂಡ್ಯದಿಂದ ನೀವು ನಿಲ್ಲಬೇಕು ಅಂತ ಸಾಕಷ್ಟು ಒತ್ತಡಗಳು ಕೂಡ ಕೇಳಿ ಬರ್ತಾರೆ ಸರ್. ಅದು ಏನೇ ಇದ್ದರೂ ಮಂಡ್ಯದಲ್ಲಿ ಒಬ್ಬ ಸಾಮಾನ್ಯ ನಮ್ಮ ಪಕ್ಷದ ಕಾರ್ಯಕರ್ತರು ನಿಂತು ಗೆಲ್ತಕ್ಕಂಥ ವಾತಾವರಣ ಈ ಬಾರಿ ಇದೆ. ಕಳೆದ ಬಾರಿ ನಡೆದ ಚುನಾವಣೆ ಬೇರೆ. ಎಲ್ಲ ಪಕ್ಷಗಳು ಅದು ಹೊಂದಾಣಿಕೆ ಅಂತ ಕಾಂಗ್ರೆಸ್ ಜೊತೆಲಿ ಇದ್ದರು. ಸಂಪೂರ್ಣ ಕಾಂಗ್ರೆಸ್ 100 ಭಾಗ ಅಂದರೆ ಒಂದು 2-3% ಮಾಡಿರ್ಬೋದು ನಮಗೆ. ಇನ್ನು ಉಳಿದವರೆಲ್ಲ ಪಕ್ಷೇತರ ಅಭ್ಯರ್ಥಿಗೆ ಕೆಲಸ ಮಾಡಿರ್ತಕ್ಕಂಥದ್ದು. BJP, ಕಾಂಗ್ರೆಸ್ಸು, ಅಲ್ಲಿಂದ ರೈತ ಸಂಘ ಎಲ್ಲ ಒಟ್ಟಾಗಿ ಕೆಲಸ ಮಾಡಿದರು. ಈ ಬಾರಿ ಆ ಪರಿಸ್ಥಿತಿ ಇಲ್ಲ. ಅಲ್ಲಿ BJPನಲ್ಲಿ ಇರ್ತಕ್ಕಂಥ ಹಲವಾರು ಪ್ರಮುಖರಲ್ಲೂ ನಾವು ಹೊಂದಾಣಿಕೆ ಮಾಡಿ ಹೋಗಬೇಕು ಅಂತಕ್ಕಂಥ ನಿರ್ಧಾರಗಳು ಸ್ಥಳೀಯವಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಂದು ಅಪಸ್ವರಗಳು ಬರ್ತಕ್ಕಂಥ ಈ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯ ನೋಡೋಣ. ಈಗ ನಾನು ಅದನ್ನೇ ಹೇಳ್ತಾ ಇರೋದು, ಇವತ್ತು ಹೊಂದಾಣಿಕೆ ಆಗಿದೆ. ಹೊಂದಾಣಿಕೆಯಲ್ಲಿ ಎರಡೂ ಪಕ್ಷಗಳು ಕೂತು ಯಾವ ಕ್ಷೇತ್ರದಲ್ಲಿ ನಾವು ನಿಲ್ಲಬೇಕು, ಯಾವ ಕ್ಷೇತ್ರದಲ್ಲಿ ಅವ್ರು ನಿಲ್ಲಬೇಕು, ತೀರ್ಮಾನ ಅವು ಕೂತು ಮಾಡ್ತೀವಿ. ಆ ತೀರ್ಮಾನದ ಮೇಲೆ ಡಿಪೆಂಡ್ ಆಗಿದೆ. ಸರ್, ಈಗ ಯತ್ನಾಳು ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ರು, ಅದು ಕುಮಾರಸ್ವಾಮಿ ಅವರು ಮಾತಾಡಿ ಅವ್ರನ್ನ ತಂಡ ಮಾಡಿದ್ದಾರೆ ಅನ್ನೋ ಒಂದು ಮಾತು. ಇಲ್ಲ, ದೆಹಲಿಯ ಹೈಕಮಾಂಡೇ ಕರೆದು ಚರ್ಚೆ ಮಾಡಿರ್ತಕ್ಕಂಥದ್ದು ನೀವೇ ಜನತೆ ಮುಂದೆ ಇಟ್ಟಿದ್ದೀರಿ. ಅವರಿಗೆ ಪಾರ್ಲಿಮೆಂಟ್ ಚುನಾವಣೆವರೆಗೂ ಸ್ವಲ್ಪ ಮೃದು ಧೋರಣೆಯಲ್ಲಿ ಇರಬೇಕು ಅಂತಕ್ಕಂಥ ಡೈರೆಕ್ಷನ್ ಅವರೇ ಕೊಟ್ಟಿದ್ದಾರೆ. ಸಾರ್ವಜನಿಕರು ಗೊಂದಲ ಮಾಡಬೇಡಿ, ಚುನಾವಣೆ ಮುಖ್ಯ ಅಂತಕ್ಕಂಥದ್ದು ನಾವು ಬಹುಶಃ ಡೈರೆಕ್ಷನ್ ಹೈಕಮಾಂಡಿಂದ ಕೊಟ್ಟಿದ್ದಾರೆ. ನನ್ನ ಜೊತೆ ಆತ್ಮೀಯವಾಗಿದ್ದಾರೆ. ಯತ್ನಾಳ್ ಒಬ್ಬರೇ ಅಲ್ಲ, ಎಲ್ಲ BJP ಪಕ್ಷದಲ್ಲಿ ಇರ್ತಕ್ಕಂಥವ್ರು ನನ್ನ ಜೊತೆಯಲ್ಲಿ ಆತ್ಮೀಯತೆಯಲ್ಲೇ ಇದ್ದಾರೆ. ಸರ್, ನಾಳೆ ಶಿವಮೊಗ್ಗದಲ್ಲಿ ಒಂದು ಯುವ ನಿಧಿ ಅಂತ ಏನಿದೆ ಆ ಯುವ ನಿಧಿನಲ್ಲಿ ಕಂಡೀಷನ್ಸ್ ಏನಿದೆ? ಎಷ್ಟು ಜನ ರಿಜಿಸ್ಟರ್ ಮಾಡಿಸಿದ್ದಾರೆ? ಈಗ 6 ತಿಂಗಳು. ಈಗ ಏನು ಹೊಸದಾಗಿ ಈಗ 2023-24 ಪದವೀಧರರು ಏನಿದ್ದಾರೆ ಅದಕ್ಕೆ ಗೈಡ್ಲೈನ್ಸ್ಗಳೇನು ಹಾಕ್ಕೊಂಡಿದ್ದಾರೆ. ಈಗಾಗಲೇ 1 ತಿಂಗಳು 1.5 ತಿಂಗಳು ಆಗಿದೆ. ಅದು 16,000 15,000 ಅರ್ಜಿ ಹಾಕ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಅವರ ಮಂತ್ರಿಗಳೇ ಹೇಳ್ತಾ ಇದ್ದಾರೆ. 6.5 ಲಕ್ಷ 7 ಲಕ್ಷ ಪದವೀಧರರಿದ್ದಾರೆ ಈ ವರ್ಷ ಹೊರಗಡೆ ಬಂದಿರತಕ್ಕಂಥವ್ರು. ಅದಕ್ಕೆ ಕಂಡೀಷನ್ಗಳು ಬೇರೆ ಇಟ್ಕೊಂಡಿದ್ದಾರೆ. ಆ ಕಂಡೀಷನ್ ಮೇಲೆ ಎಷ್ಟು ಜನಕ್ಕೆ ದೊರಕುತ್ತೆ? ಅಲ್ಲಿ ನಾಳೆ ನಡೀತಕ್ಕಂಥ ಕಾರ್ಯಕ್ರಮ ಇದೆ ಯುವ ನಿಧಿ ಹೆಸರಿನಲ್ಲಿ. ಯುವ ನಿಧಿಯ ಬೆನಿಫಿಷಿಯರೀಸ್ ಅಲ್ಲ ಅಲ್ಲಿ ಸೇರೋದು. ಕಾಂಗ್ರೆಸ್ನ ಜಾತ್ರೆ ಮಾಡ್ಕೊಂಡು ಹೊರಟಿದ್ದಾರೆ, ದುಡ್ಡು ಖರ್ಚು ಮಾಡಷ್ಟೇ. ಸರ್, ಕೊನೆಯದಾಗಿ ಸರ್, DCM ಇದು ಇನ್ನೂ ಬಗೆಹರಿದಿಲ್ಲ. ಇವತ್ತು ಕೂಡ ಪೆರೇಡ್ ಕೂಡ ಮಾಡ್ತಾರೆ. ಅದು ಅವ್ರ ಪಕ್ಷಕ್ಕೆ ಸೇರ್ಕೊಂಡ್ರೆ ನಮಗೆ ನಾನು ಅದಕ್ಕೆ ಹೇಳೋದು, BJP ಕಾಂಗ್ರೆಸ್ನಲ್ಲಿ ಇಷ್ಟೊಂದು ಅವರೇನು ಮಂತ್ರಿಗಳು ಪ್ರತಿ ಜಾತಿಗೆ ಒಂದೊಂದು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. 4 ಜನವೋ 5 ಜನವೋ ಉಪಮುಖ್ಯಮಂತ್ರಿಗಳು ಬೇಕು ಅಂತ. ನನ್ನ ಅಭಿಪ್ರಾಯದಲ್ಲಿ ಸುಮಾರು 30-35 ಜನಕ್ಕೂ ಕೊಟ್ಟು ಬಿಡೋದು ಒಳ್ಳೆಯದು, ಎಲ್ರಿಗೂ ಉಪಮುಖ್ಯಮಂತ್ರಿ ಅಂತ. ಆಗ ಸಮಸ್ಯೆನೇ ಇರಲ್ವಲ್ಲ, ಕೊಟ್ಕೊಳ್ಳೋದು ಒಳ್ಳೆಯದು. ಇಷ್ಟು ದಿನ ಪ್ರತಿನಿತ್ಯ ಈ ರೀತಿಯ ಕೆಲವರು ಹೇಳಿಕೆ ಕೊಡೋದು, ಇದೆಲ್ಲ ನಾಟಕ ಅನ್ನೋದು, ಕೆಲವರು ಇದು ನಾವು ತೀರ್ಮಾನನೇ ತಗೊಂಡಿಲ್ಲ ಅನ್ನೋದು, ಇದೆಲ್ಲ ಜನತೆಗೆ ಇವತ್ತು ಬೇಕಾಗಿರೋದು. ಇವತ್ತು ಏನಾಗಿದೆ ಸಮಸ್ಯೆ? ಈಗ ನಿಮ್ಮ ಜಿಲ್ಲೆ ಒಳಗೇನೆ ಮಡಿಕೇರಿ ಒಳಗೆ ಯಾವುದೋ ಅಕಾಲಿಕ 1-2 ದಿನ ಮಳೆ ಬಂತಲ್ಲ, ಆ ಕಾಫಿ ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ? ಈಗ ಇಲ್ಲಿ ಭತ್ತ ಬೆಳೆದಾರೆ ಏನಾದರೂ, ರಾಗಿ ಬೆಳೆದಿರೋರು ಏನಾಗವ್ರೆ, ಹಲವಾರು ಬೆಳೆ ಬೆಳೆದಂಥ ರೈತರ ಪರಿಸ್ಥಿತಿ ಏನಾಯಿತು? ಇದೆಲ್ಲ ಒಂದು ಭಾಗ. ಬ್ಯಾಂಕ್ಗಳಲ್ಲಾಗಲಿ ಅವ್ರಿಗೆ ನೋಟಿಸ್ ಕೊಟ್ಕೊಂಡು ಹೆದರ್ಸ್ಕೊಂಡು ಕೂತವ್ರೆ. ಇಲ್ಲಿ ಕಾಫಿ ಬೆಳೆಗಾರರು ಇವತ್ತು ಅವ್ರ ಪರಿಸ್ಥಿತಿ ಏನಾಗಿದೆ? ಇದ್ರ ಬಗ್ಗೆ ಅವನಿಗಾದ್ರೂ ಚಿಂತೆ ಇದೆಯಾ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗೆ? 2 ದಿವಸದಿಂದ ಅವ್ರು ಮೀಟಿಂಗ್ ಮಾಡೋದಿಲ್ಲ. ಸುರ್ಜೇವಾಲ ಬಂದು ಮೀಟಿಂಗ್ ಮಾಡಿರೋದೇನೋ ಅದು ಎಂಥದೋ. ಈಗ ಈ ಪಂಚ ಗ್ಯಾರಂಟಿಗಳವಲ್ಲ,
ಗ್ಯಾರಂಟಿಗಳನ್ನ ಉಸ್ತುವಾರಿ ನೋಡ್ಕೊಳಕ್ಕೆ ಒಬ್ಬೇನೋ ಅಧ್ಯಕ್ಷನಂತೀಗ ಅಧ್ಯಕ್ಷ, ಅದಕ್ಕೆ 5 ಜನ ಉಪಾಧ್ಯಕ್ಷರು, ಅದಕ್ಕೆ ವರ್ಷಕ್ಕೆ 16 ಕೋಟಿ ಖರ್ಚಂತೆ. ಅದೆಲ್ಲ ಗಾದೆ ಹೇಳ್ತಾರಲ್ಲ, ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳಿ, ಆ ಕೆಲಸ ಮಾಡ್ಕೊಂಡು ಹೊರಟಾರೆ. ಜನಗಳ ದುಡ್ಡು